ನಿಮಗೆಲ್ಲ ಅಪ್ಪೆ ಮಿಡಿ ಉಪ್ಪಿನಕಾಯಿ ಹಾಗೂ ಅಪ್ಪೆ ಮಿಡಿಯ ಉಪ್ಪಲ್ಲಿ ಹಾಕಿಡೋದು ಹೇಗೆ ಅಂತ ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಇದು ಡಿಫ್ರೆಂಟಾಗಿ ಅಪ್ಪೆ ಮಿಡಿ ತಯಾರಿಸಿರುವಂಥದ್ದು. ಹೇಗೆ ತಯಾರಿಸಿದ್ದೀವಿ ಅಂತ ಮುಂದೆ ಹೇಳ್ತೀನಿ ನಿಮಗೆ. ಬನ್ನಿ ಫಸ್ಟಿಗೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಅಪ್ಪೆ ಮಿಡಿ ಇದೆ. ಇದು 15 ದಿವಸದ ಅಪ್ಪೆ ಮಿಡಿಗಳು. ಬನ್ನಿ ಈಗ ಮಸಾಲೆಗೆ ನೋಡೋಣ. ಮಸಾಲೆಗೆ ನಾನಿಲ್ಲಿ ಸ್ವಲ್ಪ ಸಾಸಿವೆ ಹಾಗೂ ಸ್ವಲ್ಪನೇ ಮೆಂತ್ಯನ ಹಾಕಿಬಿಟ್ಟು ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಹುರಿಯೋ ಅವಶ್ಯಕತೆ ಇಲ್ಲ. ನೋಡಿ ಈ ರೀತಿಯಾಗಿ ಇದನ್ನು ಪೌಡ್ರ್ ಮಾಡಿಕೊಂಡು ಬರೋಣ. ನಂತರ ಇದನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕಿಡ್ತಾ ಇದ್ದೀನಿ. ನಂತರ ಇದೇ ಪಾತ್ರೆಗೆ ನಾನಿಲ್ಲಿ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಖಾರದ ಪುಡಿಗೆ ನೋಡಿಲಿ ಅಚ್ಚ ಖಾರದ ಪುಡಿ ತೊಗೊಳ್ಳಿ. ಅಂಗಡಿಯಲ್ಲಿ ಕುಟ್ಸಿರೋದು ಅಥವಾ ಪ್ಯಾಕೆಟ್ ಖಾರದ ಪುಡಿ ಅಥವಾ ನೀವೇ ಮೆಣಸಿನ್ಕಾಯಿನ ಬೇಕಾದರೆ ರುಬ್ಬೋದು. ನೋಡಿ ಖಾರದ ಪುಡಿಗೆ ಇದೇ ಅಪ್ಪೆ ಮಿಡಿಯ ನೀರನ್ನ ಡೈರೆಕ್ಟಾಗಿ ಹಾಕ್ತಿದ್ದೀನಿ. ನೀರನ್ನು ಯಾಕೆ ಡೈರೆಕ್ಟಾಗಿ ಹಾಕ್ತಿದ್ದೀನಿ, ಸೋಸ್ ಇಲ್ವಾ, ಕಸ ಇರ್ಬೋದು ನಿಮಗೆ ಅನಿಸ್ಬೋದು. ಆದರೆ ಈ ಅಪ್ಪೆ ಮಿಡಿ ಏನಂದರೆ ನಾವು 15 ದಿವಸ ನೀರಲ್ಲಿ ಅಂದರೆ ಉಪ್ಪಲ್ಲಿ ಹಾಕಿಟ್ಟ ಮೇಲೆ ಆ ನೀರನ್ನು ಶೋಧಿಸ್ಬಿಟ್ಟು ಆ ನೀರಿಗೆ ಮತ್ತೊಂದು ಸ್ವಲ್ಪ ನೀರು ಹಾಕಿ ಮತ್ತೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ರಾತ್ರಿ ಇಡೀ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ನಂತರ ಮತ್ತೆ ಅದನ್ನು ಶೋಧಿಸಿ ಇದೇ ಒಂದು ಅಪ್ಪೆ ಮಿಡಿ ಡಬ್ಬಿಗೆ ನಾವು ಹಾಕಿಡ್ತೀವಿ. ಈ ರೀತಿ ಹಾಕೋದ್ರಿಂದ ವರ್ಷಾನುಗಟ್ಟಲೆ ಇದು ಕೆಡೋದಿಲ್ಲ ಹಾಗೂ ನಮಗೆ ನೀರು ಬೇರೆ ಹಾಕಬೇಕು ಅಂತಲೇ ಇಲ್ಲ. ಕೆಲವೊಬ್ರು ಏನು ಮಾಡ್ತಾರೆ, ನಾನು ಕೂಡ ಸುಮಾರು ಸರಿ ಹಾಕಿದ್ದೀನಿ, ಮತ್ತೆ ಇದಕ್ಕೆ ನೀರು ಕಮ್ಮಿ ಬಿತ್ತು ಅಂದರೆ ಮತ್ತೆ ಉಪ್ಪು ನೀರನ್ನು ತಯಾರಿಸ್ಬಿಟ್ಟು ಅದು ತಣ್ಣಗೆ ಆದಮೇಲೆ ಹಾಕ್ತೀವಿ. ಆದರೆ ಇದು ಹಾಗಲ್ಲ. ಡೈರೆಕ್ಟಾಗಿ ನೀವು ಒಂದೇ ಸರಿಗೆ ನೀವು ಉಪ್ಪು ನೀರನ್ನು ಕುದಿಸ್ಬಿಟ್ಟು ಇದೇ ಒಂದು ಡಬ್ಬಿಯಲ್ಲಿ ನೀರನ್ನ ಹಾಕಿಬಿಟ್ಟು ಶೋಧಿಸಿ ಹಾಕಿಬಿಟ್ರೆ ಅದರಲ್ಲಿ ಕಸ ಕೂಡ ಇರಲ್ಲ. ನೀವು ಹಾಗೆ ಕೂಡ ಅದನ್ನು ಉಪಯೋಗಿಸ್ಕೋಬೋದು. ನೋಡಿ ಖಾರದ ಪುಡಿಗೆ ಡೈರೆಕ್ಟಾಗಿ ಅದೇ ನೀರನ್ನು ಹಾಕಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ನಾನು ಉಪ್ಪು ಕೂಡ ಹಾಕಿಲ್ಲ ನಾನು, ಯಾಕಂದರೆ ಅದೇ ಉಪ್ಪು ನೀರಲ್ಲಿ ಉಪ್ಪಿದೆ. ನೋಡಿ ಈಗ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ, ಮತ್ತು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಮತ್ತೆ ಸ್ವಲ್ಪ ಕಡಿಮೆ ಬಿತ್ತು ಅಂದರೆ ಮತ್ತೆ ಖಾರದ ಪುಡಿ ಹಾಕಿ ಅದೇ ನೀರನ್ನು ಮಿಕ್ಸ್ ಮಾಡಿ ಈಗ ಒಂದು ಮಿಶ್ರಣವನ್ನು ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಮಿಶ್ರಣ ರೆಡಿಯಾಗಿದೆ. ಇನ್ನು ಸ್ವಲ್ಪ ಖಾರದ ಪುಡಿ ಬೇಕಾದರೆ ಹಾಕ್ಕೋಬೋದು. ಇನ್ನು ಸ್ವಲ್ಪ ಹಾಕಿದ್ದೀನಿ ನಂತರದಲ್ಲಿ ನಾನು. ನೋಡಿ ಈಗ ಇಷ್ಟು ಅಂತ ಹೇಳುವಾಗ ಮಾಡ್ಕೊಂಡಿದ್ದೀನಿ. ಅಪ್ಪೆ ಮಿಡಿಗೆ ಈ ರಸನೇ ತುಂಬ ಇಂಪಾರ್ಟೆಂಟು. ನೋಡಿ ಇಷ್ಟಾಗಿದೆ. ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಉಪ್ಪು ಹಾಕಿಲ್ಲ ನಾನು. ನಂತರದಲ್ಲಿ ಅಪ್ಪೆ ಮಿಡಿ ನಾನು ಇಲ್ಲೊಂದು 30ರಿಂದ 35 ಅಪ್ಪೆ ಮಿಡಿನ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ನೀವು ಡೈರೆಕ್ಟಾಗಿ ಈ ದೊಡ್ಡ ದೊಡ್ಡ ಅಪ್ಪೆ ಮಿಡಿನ ಹಾಕ್ಬೋದು. ಆದರೆ ನಾನೇನು ಮಾಡ್ತೀನಿ ಅಂದರೆ ಇದರಲ್ಲಿ ಒಂದು 3ರಿಂದ 4 ಭಾಗ ಮಾಡಿ ಹಾಕ್ತಾಯಿದ್ದೀನಿ. ಯಾಕಂದರೆ ದೊಡ್ಡ ದೊಡ್ಡ ಅಪ್ಪೆ ಮಿಡಿ ಕೆಲವೊಬ್ರಿಗೆ ಅಷ್ಟೊಂದು ತಿನ್ನೋಕ್ಕಾಗೋದಿಲ್ಲ. ಆದ್ದರಿಂದ ಒಂದು 2 ಪೀಸ್ ಹಾಕೋಬೋದು ತಿನ್ನುವಾಗ. ನೋಡಿ ಇಲ್ಲಿ 35 ನಾನು ಅಪ್ಪೆ ಮಿಡಿಯನ್ನು ತೊಗೊಂಡಿದ್ದೀನಿ. ಇದನ್ನು ಒಂದು ಚಾಕು ಸಹಾಯದಿಂದ ಇದನ್ನು ನಿಮಗೆ ಯಾವ ಸೈಜಲ್ಲಿ ಬೇಕೋ ಕಟ್ ಮಾಡಿ ನಂತರ ತೊಟ್ಟನ್ನು ತೆಗಿತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಬೀಜ ಸಣ್ಣ ಸಣ್ಣದಿರುತ್ತೆ, ಅದೇನು ತೆಗಿಬೇಕು ಅಂತಿಲ್ಲ, ಅಂದರೆ ವಾಟೆ ತೆಗಿಬೇಕು ಅಂತಿಲ್ಲ. ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಂಬರ್ತೀನಿ. ಮತ್ತು ಇದು 15 ದಿವಸದ ಅಪ್ಪೆ ಮಿಡಿ ಎಷ್ಟು ಚೆನ್ನಾಗಿ ಇದು ಉಪ್ಪು ಕೂಡ ಹಿಡ್ಕೊಂಡಿದೆ ಅಂತ ಕಾಣ್ಬೋದು ನೀವು. ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಬರ್ತೀನಿ. ಕಟ್ ಮಾಡ್ಕೊಂಡು ಬಂದಮೇಲೆ ಡೈರೆಕ್ಟಾಗಿ ಇದು ಆ ಮಸಾಲೆ ಒಳಗೆ ಕೂಡಿಸಿದ್ರೆ ಮುಗಿದೋಯ್ತು. ಅಪ್ಪೆ ಮಿಡಿ ಉಪ್ಪಿನಕಾಯಿ ರೆಡಿ. ನೋಡಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಈ ಇಷ್ಟು ಸಣ್ಣ ಇತ್ತು ಆದರೆ ಇದು ಹಾಗೆ ಹಾಕ್ಬೋದು. ಸ್ವಲ್ಪ ದೊಡ್ಡ ಇತ್ತು ಅಂದರೆ ಕಟ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಈಗ ಈ ಒಂದು ಮಸಾಲೆ ಮಿಶ್ರಣ ಇತ್ತಲ್ಲ, ಇದಕ್ಕೆ ನಾವು ಕಟ್ ಮಾಡಿರುವಂಥ ಅಪ್ಪೆ ಮಿಡಿಗಳನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡಿ ಕನಿಷ್ಠ ಅಂದರೆ 1 ವಾರ ನೀವು ಇದನ್ನು ಬಿಟ್ಟು ತಿಂದರೆ ಎಲ್ಲ ಅಂದರೆ ಅಪ್ಪೆ ಮಿಡಿಗಳು ಚೆನ್ನಾಗಿ ಮಸಾಲೆ ಹಿಡ್ಕೊಂಡಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿ ಅನಿಸುತ್ತೆ. ಇದು ನೀವೊಂದು 6 ತಿಂಗಳುಗಟ್ಟಲೆ ಇದನ್ನು ಯೂಸ್ ಮಾಡ್ಬೋದು. ನೀವು ಕೆಡೋದಿಲ್ಲ. ಯಾವುದೇ ಕಾರಣಕ್ಕೂ ಕೈ ಮತ್ತು ನೀರನ್ನು ತಾಗಿಸ್ಬಾರ್ದು ಅಷ್ಟೇ. ನೋಡಿ ಕೈ ತಾಗಿಸ್ಬೇಡಿ ಹಾಗೂ ನೀರನ್ನ ತಾಗಿಸ್ಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.